ಇವತ್ತು ಈಸಿಯಾಗಿ ಮನೇಲೆ ಒಂದು ಹೇರ್ ಸೀರಮ್, ಹೇರ್ ಪ್ಯಾಕ್ ಮತ್ತೆ ಒಂದು ಹೇರ್ ಆಯಿಲ್ ನ ಹೇಗೆ ಮಾಡಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್. ಸಾಧಾರಣವಾಗಿ ಹೇರ್ ಕೇರ್ ಅಂದ ತಕ್ಷಣ ಶಾಂಪೂ, ಕಂಡೀಷನರ್, ಸೀರಮ್ ನ ಹಾಕೋದಲ್ವೇ ಅಲ್ಲ. ಅಭ್ಯಂಗ ಶಾಸ್ತ್ರದ ಪ್ರಕಾರ ಸಾಕಷ್ಟು ಟೆಕ್ನಿಕ್ ನ ನೀವು ಮನೇಲೆ, ಅದರಲ್ಲೂ ನಿಮ್ಮ ಕಿಚನ್ ಇಂದಾನೆ ಯೂಸ್ ಮಾಡ್ಕೊಳ್ತಾ ಬರ್ಬೋದು. ಎಲ್ಲದಕ್ಕಿಂತ ವೆರಿ ಇಂಪಾರ್ಟೆಂಟ್ ಅಂದ್ರೆ ಹೇರಿಗೆ ಅಪ್ಲೈ ಮಾಡುವಂತ ಆಯಿಲ್. ಇದು ಫಸ್ಟ್ ಫುಡ್ ಅಂತ ಹೇಳ್ತೀವಿ. ಸೊ ಕೂದಲಿಗೆ ಯಾವಾಗ ಆಯಿಲ್ ಅಪ್ಲೈ ಮಾಡಬೇಕು ಅಂತ ಸಾಕಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ನೀವು ಹೇರ್ ವಾಶ್ ಮಾಡಿ 24 ಅವರ್ಸ್ ಆದ ನಂತರ ಹೇರಿಗೆ ಆಯಿಲ್ನ ಅಪ್ಲೈ ಮಾಡ್ಬೋದು. ಸ್ವಲ್ಪ ರೀಹೀಟ್ ಮಾಡಿ ಹೇರ್ನ ಫಿಂಗರ್ ಟಿಪ್ಸ್ ಅಲ್ಲೇ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಪ್ರಮೋಟ್ ಆಗೋದ್ರ ಜೊತೆಗೆ ಡ್ಯಾಂಡ್ರಫ್ ಕೂಡ ರೆಡ್ಯೂಸ್ ಆಗುತ್ತೆ. ಮನೇಲಿ ಈಸಿಯಾಗಿ ಸಿಗುವಂತ ಕೊಬ್ಬರಿ ಎಣ್ಣೆನ 4 ಸ್ಪೂನ್ ತಗೊಳ್ಳಿ. 4 ಕರಿಬೇವು ಹಾಕಿ. ಡ್ಯಾಂಡ್ರಫ್ ಇದೆ ಅಂತಂದ್ರೆ ಇದಕ್ಕೆ 4 ಕಾಳು ಪೆಪ್ಪರ್ನ ಕೂಡ ಹಾಕ್ಬೋದು. ಹೇರ್ ಗ್ರೋತ್ ಚೆನ್ನಾಗಿ ಪ್ರಮೋಟ್ ಆಗ್ಬೇಕಂದ್ರೆ ಕಲೋಂಜಿ ಅಂತ ಹೇಳ್ತೀವಿ, ಅಂದ್ರೆ ಈರುಳ್ಳಿ ಬೀಜನ ಇದಕ್ಕೆ ಹಾಕಿ. ಸ್ವಲ್ಪ ಮೆಂತೆ ಕಾಳನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿ. ಅದು ಟ್ಯಾಂಜಿಬಲ್ ಹೀಟ್ ಅಂತ ಹೇಳ್ತೀವಿ, ಅಂದ್ರೆ ಸುಖೋಷ್ಣ ಆದ ತಕ್ಷಣನೇ ಅದನ್ನ ಫ್ರೆಶ್ ಆಗಿ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳಿ. 8 ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗೋದ್ರ ಜೊತೆಗೆ ನಿಮ್ಗೆ ಡ್ಯಾಂಡ್ರಫ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ ಹೇರ್ ಟಾನಿಕ್ ಅಂತ ಹೇಳ್ತೀವಿ. ಹೇಗೆ ನಮ್ಮ ಬಾಡಿ ಹೈಡ್ರೇಟ್ ಆಗ್ಬೇಕಂದ್ರೆ ನೀರು ಕುಡಿತೀರೋ, ನಮ್ಮ ಹೇರ್ ಹೈಡ್ರೇಟ್ ಆಗ್ಬೇಕಂದ್ರೂ ಕೂಡ ಹೇರ್ ಟಾನಿಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವೆರಿ ಸಿಂಪಲ್. ಆಮ್ಲ ಜ್ಯೂಸ್ ಅಥವಾ ಆಲೋವೆರಾ ಜ್ಯೂಸ್ನ ನೀವು ಚೆನ್ನಾಗಿ ಮೊಸರು ಜೊತೆ ಹಾಕಿ ವಿಸ್ಕ್ ಮಾಡಿ ಅದನ್ನ ಹೇರ್ಗೆ ನೀಟಾಗಿ ಅಪ್ಲೈ ಮಾಡಿ 20 ಮಿನಿಟ್ಸ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿ. ಇದರಿಂದ ಡ್ಯಾಂಡ್ರಫ್ ರೆಡ್ಯೂಸ್ ಆಗುತ್ತೆ, ಹೇರ್ ಕೂಡ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ. ಇನ್ನು ಹೇರ್ ಪ್ಯಾಕ್ ಮಾಡ್ಕೊಳ್ಬೇಕಾ? ವೆರಿ ಸಿಂಪಲ್ ಆಗಿ ನೀವು ಮನೇಲೇನೆ ಪ್ರಿಪೇರ್ ಮಾಡ್ಬೋದು. ಈಗಂತೂ ನೆಲ್ಲಿಕಾಯಿ ಸೀಸನ್, ಚೆನ್ನಾಗಿ ನೆಲ್ಲಿಕಾಯಿ ಸಿಗುತ್ತೆ. ಒಂದು 8 ರಿಂದ 10 ನೆಲ್ಲಿಕಾಯಿನ ಡಿಸೀಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ದಾಸವಾಳದ ಎಲೆ ಮತ್ತೆ ದಾಸವಾಳದ ಹೂನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ. ಇದಕ್ಕೆ ನೀವು ನೆನೆಸಿಟ್ಟಿರುವಂತಹ ಮೆಂತೆ ಅಥವಾ ಚೆನ್ನಾಗಿ ನೆಂದಿರುವಂತಹ ಉದ್ದಿನ ಬೇಳೆನ ಕೂಡ ಆಡ್ ಮಾಡ್ಕೊಳ್ಬಹುದು. ಇದರಿಂದ ಹೇರ್ ತುಂಬಾ ಸ್ಟ್ರಾಂಗ್ ಆಗೋದ್ರ ಜೊತೆಗೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಎಲ್ಲದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನ ಹೇರ್ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ತುಂಬಾನೇ ಡೆನ್ಸ್ ಹೇರ್ ನಿಮ್ದಾಗುತ್ತೆ. ಹೀಗೆ ಮನೇಲಿ ಸಿಗುವಂತ ಸಾಕಷ್ಟು ಇಂಗ್ರೀಡಿಯೆಂಟ್ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಹೇರ್ ಕೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.